ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದಂಬೆ, ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ್ ಪ್ರವೀಣ್. ಗೇಮ್ ಚೇಂಜಿಂಗ್ ಆಂದೋಲನಕ್ಕೆ ಸಿದ್ಧರಾಗಿ ಭಾರತದ ಕ್ರೀಡಾ ಮನೋಭಾವದ ಅನ್ವೇಷಣೆ, ಕ್ರೀಡಾಪಟುಗಳಿಗೆ ಸ್ಫೂರ್ತಿ. ಭಾರತದ ಭರವಸೆಗಳ ಹೊತ್ತಿರುವ ಕ್ರೀಡಾ ವೀರರನ್ನ ಒಂದು ಪಂದ್ಯ ಒಂದು ಮೊಮೆಂಟ್ ನಲ್ಲಿ ಗುರುತಿಸಲು ಮೀಸಲಾಗಿರುವ ರಾಷ್ಟ್ರೀಯ ಅಭಿಯಾನವಾದ ಆರ್ ಫಾರ್ ಸ್ಪೋರ್ಟ್ಸ್ ಇದೀಗ ಪ್ರಸ್ತುತಪಡಿಸಲು ರಿಪಬ್ಲಿಕ್ ಹೆಮ್ಮೆ ಪಡುತ್ತದೆ. ಉದಯೋನ್ಮುಖ ಕ್ರೀಡಾಪಟುಗಳಿಂದ ಹಿಡಿದು ಗ್ರಾಮೀಣ ಮಟ್ಟದ ಪ್ರತಿಭೆಗಳವರೆಗೆ ಆರ್ ಫಾರ್ ಸ್ಪೋರ್ಟ್ಸ್ ಕ್ರೀಡಾಪಟುಗಳ ಕಥೆಯನ್ನ ಮುಖ್ಯ ಭೂಮಿಕೆಗೆ ತರ್ತಾ ಇದೆ. ಕ್ರೀಡೆ ಮೊದಲು ರಾಷ್ಟ್ರ ಮೊದಲು ಎಂಬ ಒಂದೇ ಧ್ಯೇಯದೊಂದಿಗೆ ಇದು ಕೇವಲ ಅಭಿಯಾನವಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ಆರ್ ಫಾರ್ ಸ್ಪೋರ್ಟ್ಸ್ ಶೀಘ್ರದಲ್ಲೇ ಬರಲಿದೆ. ಇದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಲ್ಲಿ ಮಾತ್ರ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಮುಂದೆ ಇದೀಗ ದೊಡ್ಡ ಹೈಡ್ರಾಮಾ ನಡೆದಿರತಕ್ಕಂಥದ್ದು. ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಹೋರಾಟ ಆಗಿದೆ. ವಿಷ್ಣುವರ್ಧನ್ ಸಮಾಧಿ ತೆರವುಗೊಳಿಸೋದಕ್ಕೆ ಆಕ್ರೋಶ ವ್ಯಕ್ತವಾಗಿರತಕ್ಕಂಥದ್ದು. ಸಮಾಧಿ ಧ್ವಂಸದಿಂದ ನಮಗೆ ಅನ್ಯಾಯವಾಗಿದೆ, ನಮಗೆ ನ್ಯಾಯ ಬೇಕು ಅಂತ ಅಭಿಮಾನಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸ್ಟುಡಿಯೋ ಒಳಗುನುಗಲು ಕೂಡ ಅಭಿಮಾನಿಗಳು ಯತ್ನಪಟ್ಟಿದ್ದಾರೆ. ಅದರ ಜೊತೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಇನ್ನು ಅಭಿಮಾನಿಗಳಿಗೆ ಪೊಲೀಸರಿಂದ ತಡೆಯನ್ನ ಮಾಡಲಾಗಿದ್ದು ಅಭಿಮಾನ ಸ್ಟುಡಿಯೋ ಮುಂಭಾಗದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಒಂದು ರೀತಿಯಲ್ಲಿ ಹೈಡ್ರಾಮಾ ನಡೆದಿರತಕ್ಕಂಥದ್ದು. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋ ಮುಂದೆ ಭಾರೀ ಹೈಡ್ರಾಮಾ ನಡೆದಿದೆ. ಏನು, ಬೆಂಗಳೂರಿನ ಒಂದು ಸ್ಟುಡಿಯೋ ಮುಂದೆ ಹೈಡ್ರಾಮಾ ನಡೆದಿರತಕ್ಕಂಥದ್ದು. ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಹೋರಾಟ. ವಿಷ್ಣುವರ್ಧನ್ ಸಮಾಧಿ ತೆರವುಗೊಳಿಸೋದಕ್ಕೆ ಭಾರೀ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು. ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ದಿಗ್ಗಜ, ಮೇರು ನಟ ಅಂತಾನೆ ನಾವು ಕರಿತೀವಿ. ಅದೇ ರೀತಿಯಾಗಿ ಇದೀಗ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಬೆಂಗಳೂರಿನಲ್ಲಿ ಇದೀಗ ವಿಷ್ಣುವರ್ಧನ್ ಅಭಿಮಾನಿಗಳು ಸಮಾಧಿಯನ್ನ ತೆರವುಗೊಳಿಸುವ ಒಂದು ಹಿನ್ನೆಲೆಯಲ್ಲಿ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಅಭಿಮಾನಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಟುಡಿಯೋ ಒಳಗಡೆ ನುಗ್ಗಲು ಕೂಡ ಅಭಿಮಾನಿಗಳು ಯತ್ನಪಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕೂಡ ಪೊಲೀಸರು ಮಧ್ಯಪ್ರವೇಶ ಮಾಡಿ ಆ ಒಂದು ಹೋರಾಟವನ್ನ ತಡೆ ಹಿಡಿಯಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅದು ಯಾವ ಕಾರಣಕ್ಕಾಗಿ ಆ ಒಂದು ಸಮಾಧಿಯನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಅಭಿಮಾನಿಗಳು ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಈ ಒಂದು ನಟ ವಿಷ್ಣುವರ್ಧನ್ ಅವರ ಸಮಾಧಿ, ಬೆಂಗಳೂರಿನಲ್ಲಿರತಕ್ಕಂತಹ ವಿಷ್ಣುವರ್ಧನ್ ಸಮಾಜ ತೆರವುಗೊಳಿಸುವ ಹಿನ್ನೆಲೆಯಲ್ಲಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಷ್ಣು ಅಭಿಮಾನಿಗಳು ಆ ಒಂದು ಸಮಾಧಿ ಒಳಗಡೆ ಇರತಕ್ಕಂತಹ ಸಮಾಧಿ ಒಳಗಡೆ ನುಗ್ಗಲು ಕೂಡ ಇದೀಗ ಪ್ರಯತ್ನ ಪಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಮುಂದೆ ಇದೀಗ ವಿಷ್ಣುವರ್ಧನ್ ಅಭಿಮಾನಿಗಳು ಜಮಾಯಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬಾರದು ಅಂತಕ್ಕಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳು, ಚರ್ಚೆಗಳು ಆಗ್ತಾ ಇತ್ತು. ಆದರೆ ಇದೀಗ ಯಾವಾಗ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರತಕ್ಕಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡತಕ್ಕಂತಹ ಯಾವಾಗ ವಿಚಾರ ಇದುಕೊಂಡು ಬಂತು, ಕೂಡಲೇ ಇದೀಗ ವಿಷ್ಣುವರ್ಧನ್ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನಿಲ್ಲಿಗೆ ನಿಲ್ಲಿಸಲಿಲ್ಲ ಅಂದ್ರೆ ನಾವು ಒಳಗಡೆ ನುಗ್ತೀವಿ, ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತಹ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಹೋರಾಟದ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿಕಾರದ ಜ್ವಾಲೆ ಕೂಡ ಇದೀಗ ವಿಷ್ಣು ಅಭಿಮಾನಿಗಳಲ್ಲಿ ಹೊತ್ತಿ ಉರಿತಾ ಇದೆ ಅಕ್ಷರಶಃ.
ಯಾವತ್ತೂ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಬ್ರಾಹ್ಮಣ ಶಾಪ ಒಳ್ಳೇದಲ್ಲ. ಈ ತರ ಜನಕ್ಕೆ ಈ ತರ ಮೋಸ ಮಾಡೋದಲ್ಲ. ಎಷ್ಟು ತಾಯಿ ಲಾಡಿ ಬಿಚ್ಚಾಡ ಮಕ್ಕಳು ಯಾವ್ದನ್ನೇ ಹಾಕಿರ್ಲಿ, ಯಾವ ರಾಜಕೀಯ ಸಂಸ್ಥೆ ಹಾಕಿರ್ಲಿ, ಹೈಡ್ರಾಮಾ ಅಂತಲೇ ಹೇಳ್ಬೋದು. ರಾತ್ರೋರಾತ್ರಿ ಕನ್ನಡದ ಒಬ್ಬ ಮೇರು ನಟನಾಗಿರ್ತಕ್ಕಂತಹ, ಕನ್ನಡದ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿರ್ತಕ್ಕಂತಹ ಒಬ್ಬ ಹಿರಿಯ ನಟ ಸಡನ್ ಆಗಿ ಈ ರೀತಿಯಾಗಿರ್ತಕ್ಕಂಥವರ ಒಂದು ಸಮಾಧಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತು, ವಿಷ್ಣು ಅಭಿಮಾನಿಗಳು ಇದೀಗ ಸಾಕಷ್ಟು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಭಿಮಾನ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂಥ ಒಂದು ಹೈಡ್ರಾಮಾ ಹೇಳ್ಬೋದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆ ಅಭಿಮಾನ ಸ್ಟುಡಿಯೋ ಮುಂದೆ ವಿಷ್ಣು ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಹಸ ಸಿಂಹ ಸಮಾಧಿ ನೆಲಸಮ ಆಗಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀರಿ. ಪೂರ್ತಿಯಾಗಿ ನೆಲಸಮ ಆಗಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಏನಾದ್ರೂ ಕಾರಣ ಇತ್ತ? ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೀಗ ವಿಷ್ಣು ಅಭಿಮಾನಿಗಳಿಗೆ ಇದು ಆಕ್ರೋಶಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದು. ಈಗ ಒಮ್ಮಿಂದೊಮ್ಮೆಲೆ ಸಡನ್ ಆಗಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಸ್ಥಳ ಮಾಡಲಿಕ್ಕೆ ಹಿಂದೆ ಏನಾದ್ರೂ ಕುಮ್ಮಕ್ಕಿತ್ತ ಅಥವಾ ಯಾರಾದ್ರೂ ಬೇಕಂತಲೇ ಮಾಡಿದ್ದಾರಾ? ಇದು ಕೇವಲ ವಿಷ್ಣು ಅಭಿಮಾನಿಗಳಿಗೆ ಮಾಡಿರ್ತಕ್ಕಂತಹ ಒಂದು ದ್ರೋಹ ಅಂತಾನೆ ಹೇಳಬಾರದು. ಯಾಕಂದ್ರೆ ಒಂದು ಕನ್ನಡ ಮೇರು ಚಿತ್ರರಂಗದ ಒಂದು ಮುನ್ನೆಲೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಒಬ್ಬ ಹಿರಿಯ ನಟ ಸಾಕಷ್ಟು ತಮ್ಮದೇ ಆಗಿರತಕ್ಕಂತಹ ಛಾಪನ್ನ ಮೂಡಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಸಾಹಸ ಸಿಂಹ ಅಂತಾನೆ ಕರೀತಾರೆ ಒಂದ್ ಕಡೆ ಇದಾದ್ರೆ, ಮತ್ತೊಂದು ಕಡೆ ಅವರ ಗುಂಪು ದಾದಾ ಅಂತಾನೆ ಕರೀತಾರೆ. ಮೈಸೂರು ಭಾಗದಲ್ಲಿ ಅಂತ ನೋಡೋದಾದ್ರೆ ಅವರನ್ನ ದೇವರ ಸ್ವರೂಪದಲ್ಲಿ ಕೂಡ ನೋಡ್ತಾರೆ ವಿಷ್ಣುವರ್ಧನ್ ಅವರನ್ನ. ಸೊ ಈ ಎಲ್ಲ ಒಂದು ಸಾಮಾಜಿಕವಾಗಿ ಕೊಡುಗೆ ಕೊಟ್ಟಿರ್ತಕ್ಕಂತಹ ಕನ್ನಡದ ಚಿತ್ರರಂಗದ ಖ್ಯಾತ ನಟ ಈ ಒಂದು ಸಮಾಧಿ ಇದೀಗ ರಾತ್ರೋರಾತ್ರಿ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ತಾವು ನೋಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರ ಸಮಾಧಿ ಸಂಪೂರ್ಣವಾಗಿ ನೆಲ ಸಮಾಧಿ ಆಗಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಡೀಟೇಲ್ಸ್ ಅನ್ನ ಬಿಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರವೀಣ್, ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಇದೀಗ ನೆಲಸಮ ಮಾಡಿದ್ದಾರೆ. ಸೊ ಒಂದೇ ರಾತ್ರಿಗೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ, ಈ ಸುದ್ದಿಗೆ ಸಂಬಂಧಪಟ್ಟಂತೆ ಈ ಒಂದು ಡಿಸಿಷನ್ ಮಾಡಲಿಕ್ಕೆ ಕಾರಣ ಏನು? ಇದಕ್ಕೆ ಯಾರಾದ್ರೂ ಕುಮ್ಮಕ್ಕಿದೆಯಾ ಅಥವಾ ಸಡನ್ ಆಗಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು? ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ವೀರೇಶ್, ಯಾಕಂದ್ರೆ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಇದು ನಿನ್ನೆ ಮೊನ್ನೆ ನಡೀತಿರ್ತಕ್ಕಂತ ಕಚ್ಚಾಟ ಅಂತಲ್ಲ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೆಲವರಿಗೆ ಪರ ಇದ್ದಾರೆ, ಕೆಲವರು ವಿರೋಧ ಇದ್ದಾರೆ. ಅವರ ಸಮಾಧಿ ವಿಚಾರದಲ್ಲಂತೂ ಅವರು ಬದುಕಿದ್ದಾಗಲೂ ಎಷ್ಟು ನೋವು ಕೊಟ್ಟರು, ಅವರ ಸತ್ತ ಮೇಲೂ ಕೂಡ ಅಷ್ಟೇ ನೋವು ಆಗ್ತಿರುವಂತದ್ದು. ಯಾಕಂದ್ರೆ ಕೆಲ ಕಿಡಿಗೇಡಿಗಳು ರಾತ್ರೋರಾತ್ರಿ ಅವರ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಸಮಾಧಿಯನ್ನ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅನ್ನುವಂತ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಇಲ್ಲ ಇದು ಕೋರ್ಟ್ ಅನುಮತಿ ಮೇರೆಗೆ ನಡೆದಿದ್ದು ಅಂತಕ್ಕಂಥದ್ದು. ಯಾಕಂದ್ರೆ ಅದಕ್ಕಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೆ ಎಲ್ಲ ಒಂದು ಕಡೆ ಯಾರೇ ಆಗಿರ್ಲಿ ಆ ರೀತಿಯ ಒಂದು ಬಹುದೊಡ್ಡ ಮೇರು ನಟನ ಒಂದು ಇದಕ್ಕೆ ಆ ರೀತಿ ನಡ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ. ಈಗಾಗಲೇ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಕೂಡ ಈ ಬಗ್ಗೆ ಆಕ್ರೋಶ ಹೊರಹಾಕಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಈಗಾಗಲೇ ಅಭಿಮಾನ್ ಸ್ಟುಡಿಯೋದತ್ತ ಸೇರ್ತಾ ಇದ್ದಾರೆ. ಏನೋ ಅವರಿಗೆ ಅನ್ಯಾಯ ಆಗಿದೆ, ನೋವು ಕೊಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸಬೇಕು, ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಒಂದು ಹೋರಾಟ ಶುರು ಮಾಡಿದ್ದಾರೆ. ವೀರೇಶ್, ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ನಾವು ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ಇದೀಗ ಸದ್ಯ ಇದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಮಾಧಿ ಸ್ಥಳಾಂತರ ಕುರಿತು ಸಂಬಂಧಪಟ್ಟಂತೆ. ಒಂದ್ ಕಡೆ ಸಮಾಧಿಯನ್ನ ಸ್ಥಳಾಂತರ ಮಾಡಿದ್ಯಾಕೆ? ಇದು ಕೇವಲ ವಿಷ್ಣುವರ್ಧನ್ ಅವರಿಗೆ ಮಾಡಿರತಕ್ಕಂತಹ ಒಂದು ಅವಮಾನ ಅಲ್ಲ, ಇದು ಕನ್ನಡ ಚಿತ್ರರಂಗಕ್ಕೆ, ಒಬ್ಬ ಮೇರು ಚಿತ್ರರಂಗಕ್ಕೆ, ಒಬ್ಬ ಹಿರಿಯ ನಟನಿಗೆ ಮಾಡಿರತಕ್ಕಂತಹ ಒಂದು ಅವಮಾನ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿಷ್ಣು ಅಭಿಮಾನಿಗಳು.